ನಮಸ್ಕಾರ ವೀಕ್ಷಕರೇ. ಇಂದು 70 ವರ್ಷ ದಾಟಿದ 80 ವರ್ಷದ ವೃದ್ಧೆಯರಿಗೆ ಮಾಡುವ ಕೆಲವು ಯೋಗದ ಅಭ್ಯಾಸಗಳು ಸುಲಭದ ರೀತಿಯಲ್ಲಿ ಹೇಗೆ 70 ದಶಕ ದಾಟಿದರೂ ಯೋಗಾಭ್ಯಾಸ ಮಾಡಬಹುದೆಂದು ತಿಳಿಸುವ ನಮ್ಮ ಉದ್ದೇಶವಿದು. This is the episode for the old age who have crossed 70 and 80 years above. For them, ease method of yoga in their life. Let us start with the leg movement. ಕಾಲನ್ನು ಚಲಿಸಿ ಮಂಡಿ ಚಲಿಸ್ತಾ ಇರಿ. ನಿಧಾನವಾಗಿ ಎತ್ತಿ ಮಂಡಿ ಮೇಲಕ್ಕೆ. ಹಾಗೆ 10 ರಿಂದ 15 ಬಾರಿ ಮಾಡಿ ಸಾಕು. ಈಗ ಅಗಲವಾಗಿ ಚಲಿಸುವುದು, ಪಾದಗಳನ್ನು ಅಗಲವಾಗಿ ಚಲಿಸುವುದು. Now the abduction of the thighs. Now rotation for the knee joint. ಮಂಡಿಯ ವೃತ್ತಾಕಾರದಲ್ಲಿ ತಿರುಗುವಿಕೆ. ಮಂಡಿಯ ಸಂದುಗಳು ವೃತ್ತಾಕಾರದಲ್ಲಿ ತಿರುಗುವುದು, ಅವೃತ್ತಾಕಾರದಲ್ಲಿ ತಿರುಗುವುದು. ಹೀಗೆ ನಿಧಾನವಾಗಿ ಅಭ್ಯಾಸ ಮಾಡಿ. ಒಂದು ಆಸನದ ಮೇಲೆ ಕುಳಿತು ಮಾಡುವ ಅಭ್ಯಾಸಗಳು. ಪ್ರತಿಯೊಬ್ಬರು ಆರೋಗ್ಯವಂತ ವೃದ್ಧೆಯರು ಅಭ್ಯಾಸ ಮಾಡುವ ವಿಧಾನಗಳು. ಆರೋಗ್ಯವಿದ್ದರೆ ಮಾತ್ರ ಅಭ್ಯಾಸ ಮಾಡಿ. ಈಗ ಭುಜಗಳಿಗೆ ಮಾಡುವ ಆಸನಗಳು. ಭುಜಗಳ ಕೀಳು, ದ ಶೋಲ್ಡರ್ ಜಾಯಿಂಟ್ಸ್ ಅಂಡ್ ವರ್ಕ್ಸ್ ಫಾರ್ ದ ಅಬ್ಡಮನ್ ಮಸಲ್. ಸ್ಟ್ರೆಚಸ್ ದ ಅಬ್ಡಮನ್ ಮಸಲ್. ಹೊಟ್ಟೆಯ ಸ್ನಾಯುಗಳು, ಕತ್ತಿನ ಸ್ನಾಯುಗಳು, ಮೇಲ್ಭಾಗದ ಬೆನ್ನು, ಮಧ್ಯಭಾಗದ ಬೆನ್ನು, ಕೆಳಭಾಗದ ಬೆನ್ನು. ಇಟ್ಸ್ ವೆರಿ ಗುಡ್ ಫಾರ್ ದ ನೆಕ್, ಅಪ್ಪರ್ ಬ್ಯಾಕ್, ಮಿಡ್ ಬ್ಯಾಕ್, ದ ಲೋ ಬ್ಯಾಕ್. ಶೋಲ್ಡರ್ ಮೂಮೆಂಟ್ಸ್, ಅಬ್ಡಕ್ಷನ್ ಅಡಕ್ಷನ್ ಮೂಮೆಂಟ್ಸ್. ಮೊಣಕೆ ಹತ್ರ ಬರುತ್ತೆ ಮತ್ತೆ ಹಿಂದೆ ಹೋಗುತ್ತೆ. ಕತ್ತಿನ ಭಾಗಕ್ಕೆ ಮಾಡುವ ಚಲನೆಗಳು. ಆಕಾಶಕ್ಕೆ ನೋಡಿ ಮತ್ತೆ ಭೂಮಿ ನೋಡಿ, ಆಕಾಶ ನೋಡಿ, ಭೂಮಿ ನೋಡಿ. ನಿಧಾನವಾಗಿ ಮಾಡುತ್ತಿರಬೇಕು. ವೃದ್ಧೆಯರು ಅತಿ ವೇಗ ಮಾಡಬೇಡಿ. ದೋಸ್ ಹ್ಯಾವ್ ಗಿಡಿನೆಸ್, ಐ ಪ್ರಾಬ್ಲಮ್ಸ್, ಇಯರ್ ಪ್ರಾಬ್ಲಮ್ಸ್, ಬಿ ಕೇರ್ಫುಲ್. ಡೋಂಟ್ ಪ್ರಾಕ್ಟೀಸ್ ಮಚ್. ಗಳನ್ನು ವೃತ್ತಾಕಾರದಲ್ಲಿ ತಿರುಗಿಸುವ ಒಂದು ಅಭ್ಯಾಸ. ರೊಟೇಷನ್ ಆಫ್ ದ ಶೋಲ್ಡರ್ ಜಾಯಿಂಟ್ಸ್. ವೆರಿ ಗುಡ್ ಫಾರ್ ದ ಬ್ಯಾಕ್ ಪೈನ್. ಸೊಂಟ ನೋವು, ಭುಜ ನೋವು, ಕತ್ತು ನೋವುಗಳಿಗೆ ಉತ್ತಮವಾದ ಅಭ್ಯಾಸ. ಮಂಡಿ ಭಾಗಕ್ಕೆ ವೆರಿ ಗುಡ್ ಫಾರ್ ದ ನೀ ಜಾಯಿಂಟ್ಸ್ ಮೂವ್ಮೆಂಟ್. ಸಂಧಿವಾತ ಅಥವಾ ವಾತರೋಗ, ಹೃದ್ರೋಗಗಳಿಗೆ ಉತ್ತಮವಾದ ಅಭ್ಯಾಸ. ವೆರಿ ಗುಡ್ ಫಾರ್ ದ ನೀ ಜಾಯಿಂಟ್ಸ್ ಪೈನ್, ಲೋ ಬ್ಯಾಕ್ ಏಕ್, ದ ಹಾರ್ಟ್ ಪ್ರಾಬ್ಲಮ್ಸ್. ಫ್ಲೆಕ್ಷನ್ ಆಫ್ ದ ನೀ ಜಾಯಿಂಟ್ಸ್. ಫ್ಲೆಕ್ಷನ್ ಆಫ್ ದ ನೀ ಜಾಯಿಂಟ್ಸ್. ಫ್ಲೆಕ್ಷನ್ ಅಂಡ್ ಎಕ್ಸ್ಟೆನ್ಷನ್. ಮಂಡಿ ಮಡಚುವುದು, ಎತ್ತುವುದು. ಈಗ ಅಬ್ಡಕ್ಷನ್ ಫಾರ್ ದ ಹಿಪ್ ಜಾಯಿಂಟ್. Padottanasana. See, at the age of 70 or 80 years, how you can perform this movement easily. Only a pure mind, peaceful mind, joyful mind can practice this. ಮನಸ್ಸು ಆನಂದವಾಗಿದ್ದರೆ, ಶಾಂತವಾಗಿದ್ದರೆ ಯಾವುದು ಅಸಾಧ್ಯವಿಲ್ಲ.
ಥೈಸ್ ಅಬ್ಡಕ್ಷನ್ ಅಡಕ್ಷನ್ ಮೂಮೆಂಟ್, ತೊಡೆಯ ಪುಷ್ಟಗಳ ಸ್ನಾಯುಗಳ ಬಿಗಿಯನ್ನು ತೆಗೆಯುವ ವಿಧಾನ. ವೆರಿ ಗುಡ್ ಫಾರ್ ಯುವರ್ ಡೈಜೆಸ್ಟಿವ್ ಸಿಸ್ಟಮ್, ಎಲಿಮಿನೇಟಿವ್ ಸಿಸ್ಟಮ್. ಮಲಮೂತ್ರಗಳು ಸುಲಭದ ರೀತಿಯಲ್ಲಿ ಚಲಿಸುತ್ತೆ. ಸೂರ್ಯ ನಮಸ್ಕಾರದ ಒಂದು ಭಂಗಿ, ಭುಜಂಗ ಆಸನ, ಚತುಷ್ಪಾದ ಆಸನ, ಅಧೋಮುಖ ವೀರಾಸನ, ಶಶಾಂಕಾಸನ. ಗುಡ್ ಫಾರ್ ದ ಬ್ಯಾಕ್, ಸೊಂಟದ ಸ್ನಾಯುಗಳು ಬಲಿಷ್ಠವಾಗುತ್ತವೆ. ಧನುರಾಸನದ ಒಂದು ಅಭ್ಯಾಸ, ಗುಡ್ ಫಾರ್ ದ ಬ್ಯಾಕ್. ಬೆನ್ನುಗಂಬವು ಬಾಗುವುದಿಲ್ಲ ಈ ಅಭ್ಯಾಸದಿಂದ. ಯು ಕ್ಯಾನ್ ಆಲ್ವೇಸ್ ಹ್ಯಾವ್ ದ ಎರೆಕ್ಟ್ ಸ್ಪೈನ್ ವಿತ್ ದಿಸ್ ಪ್ರಾಕ್ಟೀಸ್. ಮಕರಾಸನದ ಒಂದು ಅಭ್ಯಾಸ. ಮಕರಾಸನದಲ್ಲಿ ವಿಶ್ರಾಂತಿ. Thoracic breathing. She is doing the type of thoracic breathing. ಪ್ರಾಣಾಯಾಮದ ಅಭ್ಯಾಸ. ಎದೆ ಎಲುಬುಗಳು ಅಗಲವಾಗುತ್ತವೆ. See that beautiful movement with the ಉತ್ತನಾಸನ. ಮಂಡಿ ಭಾಗ ಬಿಗಿ ಇದೆ, ಸೊಂಟವು ನೇರವಾಗಿದೆ. 70 ದಾಟಿದರೂ ಸಹಿತ ಹತ್ತಿರ 80 ವರ್ಷದ ನಮ್ಮ ವಿದ್ಯಾರ್ಥಿನಿ ಯಾವ ರೀತಿ ಮಾಡುತ್ತಾರೆ. 79 years old woman is practicing the yoga. 79 ವರ್ಷದ ವೃದ್ಧೆ ಈ ಇಳಿ ವಯಸ್ಸಿನಲ್ಲೂ ಸಹಿತ ಸುಲಭದ ರೀತಿಯಲ್ಲಿ ಭಾಗಿ ಹೇಳುತ್ತಿದ್ದಾರೆ. ಅಂದರೆ ಅವರ ಜೀವನ ಶೈಲಿಗೆ ನಮ್ಮ ಪ್ರಣಾಮಗಳು. You have to respect her maintenance of the joints, muscle strength and the inspiration, enthusiasm, joy and peaceful what she has led has made to move her like this. She is enjoying the every moment. Slowly, Adhamukh. She is coming to Uttanasana, Urdhva Prasarita Padottanasana, Urdhva Hasta Tadasana. Come back. Type of few steps in Surya Namaskar. She is practicing Surya Namaskaರದ ಕೆಲವು ಹೆಜ್ಜೆಗಳನ್ನು ಅಭ್ಯಾಸ ಮಾಡುವ ರೀತಿ. ಪಶ್ಚಿಮೋತ್ತಾಸನ. ಪಶ್ಚಿಮ ಮೀನ್ಸ್ ಬ್ಯಾಕ್. ಸಿ ದಟ್ ಬ್ಯಾಕ್ ಎನರ್ಜಿ ಫ್ಲೋ. ಸೊಂಟ ಭಾಗದಿಂದ ಮೆದುಳಿನ ಕಡೆಗೆ
ನರಗಳ ಆಯಾಸವೆಲ್ಲ ದೂರ ಮಾಡುವ ಒಂದು ಭಂಗಿ. ಗುಡ್ ಫಾರ್ ದ chronic energies flow to the brain. Spiritual paths becomes very powerful. ಭಕ್ತಿಯ ಶಕ್ತಿಗಳು ಹೆಚ್ಚಾಗುತ್ತವೆ. ಯು ಆರ್ ಸರೆಂಡರಿಂಗ್ ಯುವರ್ ಈಗೋ. ಅಹಂಕಾರವು ಹತೋಟಿಲಿರುತ್ತೆ ಈ ರೀತಿ ಅಭ್ಯಾಸದಲ್ಲಿ. ದೋಣಿಯನ್ನು ಚಲಿಸುವ ರೀತಿ, as though we are rowing the boat. See the twisting, what a beautiful it is. Twisting postures. Right hand touch the left foot, left hand, right palm touch your right foot. Ardha Titali Asana. Relaxing the hip joint, freeing the stiffness in the hip joint. ಕುಷ್ಠಗಳ ಸಂದುಗಳ ಬಿಗಿಯನ್ನು ತೆಗೆಯುವ ಒಂದು ಚಲನೆ. ಅರ್ಧ ತೀತಲಿ, ಪೂರ್ಣ ತೀತಲಿ, ಪೂರ್ಣ ತೀತಲಿ. See the yogi posture.